ಇನ್ನು ಮೊನ್ನೆ ಶಿಡ್ಲಘಟ್ಟದ ಪುರಸಭೆಯ ಆಯುಕ್ತೆಗೆ ಆವಾಜ್ ಹಾಕಿದ್ದಂತಹ ರಾಜೀವ್ ಗೌಡಗೆ ಈಗ ಕಾಂಗ್ರೆಸ್ ಪಕ್ಷ ಒಂದು ಶಾಕ್ ಕೊಟ್ಟಿದೆ. ಕೆಪಿಸಿಸಿ ಕಳುಹಿಸಿರುವಂತಹ ಪತ್ರದ ಅನುಸಾರ ಅವರನ್ನ ಅಮಾನತು ಮಾಡಲಾಗಿದೆ ಪಕ್ಷದ ಹುದ್ದೆಯಿಂದ ಅಂತೇಳಿ ತಿಳಿದು ಬರ್ತಾ ಇದೆ. ಕಾಂಗ್ರೆಸ್ ಅಭ್ಯರ್ಥಿ ಕೂಡ ಶಿಡ್ಲಘಟ್ಟದ ಕಾಂಗ್ರೆಸ್ ಅಭ್ಯರ್ಥಿ ಕೂಡ ಆಗಿದ್ರು. ಈಗ ಅವ್ರ ವಿರುದ್ಧ ಕೇಳಿಬಂದಂತ ಆರೋಪ ಅದಾದ ನಂತರ ಅವ್ರು ತಲೆ ಮರೆಸ್ಕೊಂಡಿರೋದು ಇದೆಲ್ಲ ಪಕ್ಷಕ್ಕೂ ಕೂಡ ಬಹಳ ಮುಜುಗರ ತಂದಿತ್ತು. ಈಗ ಅವರನ್ನ ಅಮಾನತು ಮಾಡಲಾಗಿದೆ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ಆಮೇಲೆ ಇವರು ಈ ಕೆಪಿಸಿಸಿಯಲ್ಲಿ ಕೆಲ ಹುದ್ದೆಯಲ್ಲಿ ಇದ್ರು ಇವರು ಯಾರು ರಾಜೀವ್ ಗೌಡ. ಆಮೇಲೆ ಪಕ್ಷದ ಸಂಬಂಧಪಟ್ಟಾಗಿನ ಸದಸ್ಯ ಕೂಡ ಹೌದು, ಕಾಂಗ್ರೆಸ್ ಸದಸ್ಯ. ಈಗ ಅವ್ರನ್ನ ಸದಸ್ಯತ್ವದಿಂದ ಅಮಾನತು ಮಾಡಲಾಗಿದೆ. ಅದಾದ ನಂತರದಲ್ಲಿ ಅವರು ಪಕ್ಷದಲ್ಲಿ ಹೊಂದಿದ್ದಂಥ ಹುದ್ದೆಯನ್ನು ಕೂಡ ಅವರಿಂದ ಕಿತ್ಕೊಳ್ಳಲಾಗಿದೆ ಅಥವಾ ಅವರನ್ನ ವಜಾ ಮಾಡಲಾಗಿದೆ ಆ ಹುದ್ದೆಯಿಂದ. ಇದು ಅಮೃತಾ ಗೌಡ ಅವರಿಗೆ ಅವರು ಭಾಳ ತೂಚ್ಯವಾಗಿ ಮಾತನಾಡಿದ್ರು, ಕೆಲ ಪದಗಳನ್ನು ಪ್ರಯೋಗ ಮಾಡಿದ್ರು ಅನ್ನುವಂಥ ವಿಚಾರವಾಗಿ ನಡೀತಾ ಇರುವಂಥ ಈ ಹಂಗಾಮದ ನಡುವೆನೇ ಅವ್ರ ವಿರುದ್ಧವಾಗಿ ಪಕ್ಷ ತೆಗೆದುಕೊಂಡಿರುವಂಥ ನಿರ್ಧಾರ. ವಿಷಯ ಅಂತ ಅಂದರೆ ಈಗ ಆಲ್ರೆಡಿ ಹೈಕೋರ್ಟ್ ಆ FIR ಅನ್ನು ರದ್ದುಪಡಿಸೋದಕ್ಕೆ ನಿರಾಕರಿಸಿದೆ. ಇವರು ಸಲ್ಲಿಸಿದಂಥ ಅರ್ಜಿಯನ್ನು ವಜಾಗೊಳಿಸಿದೆ. ಆಂಟಿಸಿಪೇಟರಿ ಬೇಲ್ ಕೂಡ ಇನ್ನೂ ಸಿಕ್ಕಿಲ್ಲ. ಯಾವಾಗ ರಾಜೀವ್ ಗೌಡ ಅರೆಸ್ಟ್ ಮಾಡ್ತೀರಾ? ಪೊಲೀಸರೇನು ಕಡಲೆಪುರಿ ತಿಂತಿದ್ದೀರಾ? ಯಾರೋ ಸಣ್ಣ ಪುಟ್ಟ ತಪ್ಪು ಮಾಡೋದನ್ನು ಅಷ್ಟು ಬೇಗ ಎತ್ತಾಕೊಂಬಂದ್ಬಿಡ್ತೀರಾ? ಈ ರೀತಿಯಾಗಿ ಆಯುಕ್ತೆ ಒಬ್ಬರಿಗೆ ಕೆಟ್ಟದಾಗಿ ಬೈದಿರೋದು ಹಿಂದೆ ಕೂಡ ಇದೇ ರೀತಿಯಾದಂಥ ಟ್ರ್ಯಾಕ್ ರೆಕಾರ್ಡ್ ಇದೆ. ಇವ್ರನ್ನ ಯಾಕೆ ಹಿಡಿಯೋಕ್ಕಾಗ್ತಿಲ್ಲ ಪೊಲೀಸರಿಗೆ ಅಂತೇಳಿ ಪ್ರಶ್ನೆ ಮಾಡಿದ್ರೆ ಗೃಹ ಸಚಿವರು ಇಲ್ಲ, ಎಲ್ಲ ಕಡೆ ಹುಡುಕ್ತಿದ್ದಾರೆ, ಹಿಡಿತೀವಿ ಅಂತ ಹೇಳ್ತಾ ಇದ್ರು. ಈಗ ರಾಜೀವ್ ಗೌಡ ವಿರುದ್ಧವಾಗಿ ಪಕ್ಷ ಇಂಥ ಕ್ರಮವನ್ನು ತೆಗೆದುಕೊಂಡಿದೆ. ನಮ್ಮ ಪ್ರತಿನಿಧಿ ಪ್ರಸನ್ನ ಜಾಯ್ನ್ ಆಗ್ತಾ ಇದ್ದಾರೆ ಈಗ ಸಂಬಂಧಪಟ್ಟಾಗೆ ಡೀಟೇಲ್ಸ್ ಕೊಡೋದಕ್ಕೆ. ಪ್ರಸನ್ನ, ಅಂತೂ ಕಾಂಗ್ರೆಸ್ ಪಕ್ಷಕ್ಕೆ ಬಹುಶಃ ಆಗ್ತಾ ಇರುವಂಥ ಮುಜುಗರದ ಅನುಭವ ಈಗ ಆಗ್ತಾ ಇದೆ ಅಂತ ಕಾಣಿಸುತ್ತೆ. ಏನು ಡೀಟೇಲ್ಸ್ ಗೊತ್ತಾಗ್ತಾ ಇದೆ ಪ್ರಸನ್ನ? ಮಾಲ್ತೇಶ್, ರಾಜೀವ್ ಗೌಡ ಕಾಂಗ್ರೆಸ್ನ ಶಿಡ್ಲಘಟ್ಟದ ಅಭ್ಯರ್ಥಿಯಾಗಿದ್ದವರು. ಅವರು ಅಧಿಕಾರಿಯ ವಿರುದ್ಧ ಬಳಸಿದ ಪದವನ್ನ ಕಾಂಗ್ರೆಸ್ನ ನಾಯಕರೇ ಒಪ್ಪೋದಕ್ಕೆ ಸಿದ್ಧವಿಲ್ಲ. ಅದನ್ನ ಒಪ್ಪಿದ್ರೆ ಅದು ಕಾಂಗ್ರೆಸ್ಗೆ ಬಹುದೊಡ್ಡ ಡ್ಯಾಮೇಜ್ ಆಗ್ತಾ ಇದೆ. ಈ ಕಾರಣಕ್ಕೋಸ್ಕರ ರಾಜೀವ್ ಗೌಡ ಅವರನ್ನ ಬಂಧಿಸಬೇಕು ಅಂತ ಹೇಳಿ ಪೊಲೀಸರ ಮೇಲೆ ಒತ್ತಡ ಇದ್ದಾಗಲೂ ಕೂಡ ಪಕ್ಷದಿಂದ ಅವ್ರನ್ನ ಯಾಕೆ ಇನ್ನೂವರೆಗೂ ಅಮಾನತು ಮಾಡಿಲ್ಲ ಅನ್ನುವಂತಹ ಪ್ರಶ್ನೆಗಳು ಎದ್ದಿತ್ತು. ಈಗ ರಾಜೀವ್ ಗೌಡ ಅವರಿಗೆ ಕೆಪಿಸಿಸಿ ಕಡೆಯಿಂದ ಕಾರ್ಯಾಧ್ಯಕ್ಷ GC ಚಂದ್ರಶೇಖರ್ ಅವರು ಶೋಕಾಸ್ ನೋಟಿಸ್ ಅನ್ನು ಕೂಡ ಕೊಟ್ಟಿದ್ರು. ಆದ್ರೆ ಇದುವರೆಗೂ ಕೂಡ ರಾಜೀವ್ ಗೌಡ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿಯಾಗಿದ್ರು ಕೂಡ ಕೆಪಿಸಿಸಿ ಕೊಟ್ಟಂತಹ ನೋಟಿಸ್ಗೆ ಇದುವರೆಗೆ ಉತ್ತರವನ್ನ ಕೊಟ್ಟಿಲ್ಲ. ಹೀಗಾಗಿ ಸಹಜವಾಗಿ ಕಾರ್ಯಾಧ್ಯಕ್ಷರು GC ಚಂದ್ರಶೇಖರ್ ರಾಜೀವ್ ಗೌಡ ಅವರ ಅಮಾನತಿಗೆ ಶಿಫಾರಸನ್ನ ಮಾಡಿದ್ರು. ಅವರ ಶಿಫಾರಸಿನ ಆಧಾರದ ಮೇಲೆ ಇದೀಗ ಕಾಂಗ್ರೆಸ್ನ ಶಿಸ್ತು ಪಾಲನಾ ಸಮಿತಿ ರಾಜೀವ್ ಗೌಡ ಅವರನ್ನ ಪಕ್ಷದಿಂದ ಅಮಾನತು ಮಾಡಿದೆ. ಅಂದ್ರೆ ರೆಹಮಾನ್ ಖಾನ್ ಅವರು ಶಿಸ್ತು ಸಮಿತಿಯ ಅಧ್ಯಕ್ಷರಾಗಿದ್ದಾರೆ. ಅವರು ಕೆಪಿಸಿಸಿ ಬಂದಂತಹ ಒಂದು ಪತ್ರದ ಆಧಾರದ ಮೇಲೆ ಪಕ್ಷಕ್ಕೆ ಆಗ್ತಾ ಇರುವಂತಹ ಡ್ಯಾಮೇಜ್ಗಳು, ಅವರು ರಾಜೀವ್ ಗೌಡ ಯಾವುದೇ ರೀತಿ ಉತ್ತರವನ್ನ ಕೊಡದೇ ಇರುವಂತದ್ದು ಮತ್ತು ಅವರು ಮಾಡಿರುವಂತಹ ಪದ ಬಳಕೆ, ಈ ರೀತಿಯ ಬೆದರಿಕೆಗಳು, ಮಹಿಳಾಧಿಕಾರಿಯ ವಿರುದ್ಧ ನಡೆದುಕೊಂಡಂತಹ ರೀತಿ ಎಲ್ಲವನ್ನ ಪರಿಗಣಿಸಿ ಅವರನ್ನ ಕಾಂಗ್ರೆಸ್ ಪಕ್ಷದಿಂದ ಅಮಾನತನ್ನ ಮಾಡಲಾಗಿದೆ. ಆದ್ರೆ ಸದ್ಯಕ್ಕಂತೂ ರಾಜೀವ್ ಗೌಡ ಅವರ ಬಂಧನ ಆಗಿಲ್ಲ ಅನ್ನುವಂಥದ್ದು ಕಾಂಗ್ರೆಸ್ನ ನಾಯಕರಿಗೆ ದೊಡ್ಡ ಮುಜುಗರವನ್ನ ತಂದಿರ್ತಾ ಇದೆ. ಒಬ್ಬ ಸಚಿವರು ರಾಜೀವ್ ಗೌಡ ಪರವಾಗಿ ನಿಂತಿದ್ರೆ ಮತ್ತೊಬ್ಬರು ರಾಜೀವ್ ಗೌಡ ಅವರನ್ನ ಬಂಧಿಸಲೇಬೇಕು, ಕಾನೂನು ಪ್ರಕಾರ ಕ್ರಮ ತೆಗೆದುಕೊಳ್ಳಬೇಕು ಅನ್ನುವಂತ ಆಗ್ರಹವನ್ನ ಮುಂದುವರಿಸಿದ್ದಾರೆ. ಇದರ ಮಧ್ಯೆ ಇದೀಗ ರಾಜೀವ್ ಗೌಡ ಅವರನ್ನ ಪಕ್ಷದಿಂದ ಅಮಾನತು ಮಾಡಲಾಗಿದೆ. ಮಾಲ್ತೇಶ್, ಓಕೆ, ಥ್ಯಾಂಕ್ ಯು ಪ್ರಸನ್ನ.